ಜೈ ಹನುಮಾನ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ವೋದಯ ನಗರ ಹಾಗೂ ಹೌಸಿಂಗ್ ಬೋರ್ಡ್ ಕಾಲನಿ ಮತ್ತು ಉಜ್ವಲ ಹೌಸಿಂಗ್ ಕಾಲನಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಹನುಮಾನ್ ಜಯಂತ್ಯೋತ್ಸವವನ್ನು ಅತಿ ಅದ್ದೂರಿಯಿಂದ ಆಚರಿಸಿದರು. ಹನುಮಾನ್ ಜಯಂತಿಯ ಟ್ರಸ್ಟಿನ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅನುಪುರಿ ಪಾಟೀಲ್ ಅವರೇ, ಈ ಬಡಾವಣೆಯ ಎಲ್ಲ ತಾಯಂದರೆ, ಸೋದರ ಸೋದರರೇ, ಗೆಳೆಯರೇ, ಇವತ್ತಿನ ದಿವಸ ಹನುಮಾನ್ ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಆಗಿದ್ದ ಇಷ್ಟವಿದ್ದ ಕಡಿಮೆ ಶಾಂತಿ ಆಗುವಂತೆ ಹನುಮಾನ್ ದೇವರು ಕಲಿತದೆ. ಹನುಮಾನ್ ದೇವಸ್ಥಾನ ಟ್ರಸ್ಟ್ ಹಾಗೂ ಲಕ್ಷ್ಮೀ ದೇವಸ್ಥಾನ ನಾವು ದೇವ್ರ ಕಡೆ ಜಗಳ ಆಡೋದು ಅದೇ. ಆ ದೇವ್ರ ಇಷ್ಟೇ ಕೇಳ್ಕೊಂಡು ಎರಡು ಬಗೆಹರಿಸೋ ಶಕ್ತಿ ಆಶೀರ್ವಾದ ಕೊಡಪ್ಪ ಇಬ್ರು ಹನುಮಾನ್ ದೇವರ ಲಕ್ಷ್ಮಿ ಅಂತ ಬೇಡ್ಕೊಂಡು ಯಾವುದೋ ರೀತಿಯಿಂದ ಹಣ ಬಂದು ಎರಡೂ ಕೆಲಸ ಆಗಲಿ, ಎಲ್ಲರೂ ನಕ್ಕೊಟ್ಟಿರಂಗೆ ಮಾಡೋಣ. ಇವತ್ತು 35ನೇ ಸಂಭ್ರಮದ ದೇವ ಹನುಮಾನ್ 35 ವರ್ಷದಿಂದ ಇದು ಸ್ಥಾಪನೆ ಆಗಿದೆ. ಇದು ಯಾರು ನೋಡೇ ಇಲ್ಲ, ಯಾರು ಬಂದಿಲ್ಲ, ಯಾರು ಗೊತ್ತಿಲ್ಲ. ಈಗ ಸಮಯ ಬಂದದ. ಈಗ ಅದಕ್ಕೆ ಇವತ್ತು ಇದರ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಾಹೇಬಣ್ಣ ಹೊಳಗರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಗೆಳೆಯರಾದ ಶಂಕರ್ ಪಡ್ವಾಡ್ ಅವರೇ, ರವೀಂದ್ರ ಹೊನ್ನಳ್ಳಿ ಅವರೇ, ವೀರಣ್ಣ ಹೊನ್ನಳ್ಳಿ ಅವರೇ, ಹಾಗೂ ರೇಣುಕಾ ಪ್ರಸಾದ್ ಬಾಲಾಜಿ ಆಸ್ಪತ್ರೆ ನಾಗಪುರ ಅವರೇ, ಜಾಗೃತಿ ದೇಶಪಾಲ್ ದರ್ಶನ್ ಅವರೇ, ಮೀನಾಕ್ಷಿ ಗಂಗಾಧರ್ ಅವರೇ, ನನ್ನ ಆತ್ಮೀಯರಾಗಿರ್ತಕ್ಕಂಥ ಸಂತಾನ್ ಗೌತಮ್ ಕಾಂಬ್ಳೆ ಅವರೇ, ನಮ್ಮ ಜಿಲ್ಲಾ ಯುವಕ ಜನರಲ್ ಸೆಕ್ರೆಟರಿ ಮತ್ತು ಪುತ್ತೂರ ಜನಶೆಟ್ಟಿ ಅವರೇ, ವಿಠಲ್ ಎಸ್ ಬೋಯ ಅವರೇ, ಡಾಕ್ಟರ್ ವಸಂತ ನಾಸಿ ಅವರೇ ಮತ್ತು ಅನೇಕ ರಾಜಶಂಕರ್ ಗುಂಡಪ್ಪ ಸಿಬ್ಬು ಅವರೇ, ವಿಠಲ್ ಬೋಯ ಅವರೇ ಮತ್ತು ಎಲ್ಲ ಈ ಸಂಸ್ಥೆಯ ಪದಾಧಿಕಾರಿಗಳೇ, ನಡೆದಿರ್ತಕ್ಕಂಥ ಎಲ್ಲ ತಾಯಂದಿರೇ, ಇವತ್ತು ಸ್ವಲ್ಪ ತಡ ಆಯ್ತು 11 ಗಂಟೆ. ಯಾಕಂದ್ರೆ ಬಹಳಷ್ಟು ಹನುಮಾನ್ ಜಯಂತಿ ಎಲ್ಲ ಕಡೆನೂ ನಾವೇನೋ 5 ನಿಮಿಷದಾಗ ಪೂಜೆ ಅಲ್ಲಿಂದ ಟರ್ನ್ ಮಾಡ್ಕೊಂಡು ಬನ್ನಿ, ಇನ್ನೊಂದು 5-6 ಗಂಟೆ ಕಡೆ ಹೋಗಿ ನಮ್ಮೂರ ನೆಲವಾಗಿ ನಮ್ಮೂರ ದೊಡ್ಡ ಜಾತ್ರೆಗೆ ಭಾಳ ಜಾಗೃತಿ ಹನುಮಾನ್ ಗುಡಿ ನಮ್ಮಲ್ಲಿ ಯಾವತ್ತೂ ಚಿಕ್ಕವನಿಂದ ಹೋಗ್ತಾ ಬಂದಿದ್ದೆ. ಅಲ್ಲಿಂದ ನಾವು ದರ್ಶನ ಹೋಗಿ ತೇರೋದು ಮತ್ತು ಬಾಗಲಕೋಟೆ ಚುನಾವಣೆ ಪ್ರಚಾರಕ್ಕಾಗಿ ಹೇಳಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ, ಭಾವತ್ತು ನೀವು ನಂಬ್ತಿರೋ ಎಲ್ಲೋ ನೋಡ್ತಿರೋ ಗೊತ್ತಿಲ್ಲ. ಇವೆಲ್ಲ ನನಗೆ ಮತ ಹಾಕಿ ಏನು ಕೆಲಸಕ್ಕೆ ತಗೊಂಡ್ರಿ, ಕರೆಕ್ಟ್ ಕೆಲಸ ಮಾಡ್ಲಿಕ್ಕತ್ತೀನಿ ಅಂತ ನನ್ನ ಆತ್ಮಸಾಕ್ಷಿಯಾಗಿ ಹೇಳೋದು. ಯಾಕಂದ್ರೆ ಬಂದ ತಕ್ಷಣ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ 30 ಲಕ್ಷ ಇತ್ತು. ಅಲ್ಲಿ ಹೊರ ನಮ್ಮ ನೋಡೋಕೆ ಬಂದಿದೆ. ಆಡಳಿತದ ಇದಕ್ಕೆ ಸಮುದಾಯವನ್ನು ಕೂಡ ಹಾಕಿದ್ದೀನಿ. ಏನು ಬೋಯಿ ಸಮಾಜ, ವಜ್ರ ಸಮಾಜ ಕೊಡಬೇಕಾಗಿದೆ. ಕೆಲವೊಂದು ಹೊರ ರಸ್ತೆಗಳು ಮೇಲ್ಗಡೆ ಹೊಸ ಬಡಾವಣೆಯಲ್ಲಿ ಕೂಡ 200 ಕೋಟಿ ರೂಪಾಯಿ CC ರಸ್ತೆಯನ್ನು ಬಂದಾಗ ಮಾಡಿದ್ದೀವಿ. ಸಾಕಷ್ಟು ಅಭಿವೃದ್ಧಿ ಪರ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗ್ಯಾರಂಟಿ ರೊಕ್ಕ ಬರ್ತಾವೆ. 2,000 ಬಸ್ನಾಗ ತಿರುಗಾಡೋದು, ಅಕ್ಕಿ ಫ್ರೀ ಬರೋದು, ಈ ಕರೆಂಟ್ ಫ್ರೀ ಆಗೋದು, ಹುಡುಗರಿಗೆ ಏನಪ್ಪ ಅಂದ್ರೆ ದೀರ್ಘ ಕೊಟ್ಟಿದ್ದು. ಈ ಸ್ವಲ್ಪ ಏನಪ್ಪ ಅಂದ್ರೆ ತಡ ಆಗ್ತಾ ಇದೆ, ತೊಂದರೆ ಇಲ್ಲ. ಇನ್ನೂ ನನಗೆ 2 ವರ್ಷ ಅವಕಾಶ ಇದೆ. ನಮ್ಗೆ 2 ವರ್ಷ ದೀರ್ಘದಾವ ಅಂತ ಇಟ್ಕೊಂಡು ದುಡಿಲಿಕ್ಕೆ ಕರೆಕ್ಟಾಗಿ ದುಡಿತೀವಿ. ಇದು ಹನುಮಂತವ್ರ ಗುಡಿ, ಆ ಲಕ್ಷ್ಮೀ ಗುಡಿ ಎರಡೂ ಪ್ರಯತ್ನ ಮಾಡಬೇಕು, ಎರಡು ಮಾಡಿ